ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೊಂದು ಅಪ್ಡೇಟ್ ಇದೆ. ಕದನ ವಿರಾಮ ಒಪ್ಪುತ್ತಾ ಇಸ್ರೇಲ್ ಅನ್ನೋದು ಪ್ರಶ್ನೆ ಕಾರಣ 3 ರಾಷ್ಟ್ರಗಳ ಮಧ್ಯದ ಯುದ್ಧ ಇದು. 2 ವಾರದ ಒಳಗಡೆ ಕದನ ವಿರಾಮವನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. 10 ಷರತ್ತು ಹಾಕಿ ಕದನ ವಿರಾಮವನ್ನ ಇರಾನ್ ಕೂಡ ಒಪ್ಪಿಕೊಂಡಿದೆ. ಆದ್ರೆ ಈ ತನಕ ಕದನ ವಿರಾಮದ ಬಗ್ಗೆ ಇಸ್ರೇಲ್ ಒಂದೇ ಒಂದು ಮಾತನಾಡಿಲ್ಲ. ಯಾಕೆ? ಇನ್ನೂ ಕೂಡ ಅಧಿಕೃತ ಹೇಳಿಕೆ ಇಸ್ರೇಲ್ನಿಂದ ಬಿಡುಗಡೆನೇ ಆಗಲಿಲ್ಲ. ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಡೊನಾಲ್ಡ್ ಟ್ರಂಪ್ ಮತ್ತು ನೇತನ್ಯಾಹು ನಡುವೆ ಎಲ್ಲವೂ ಕೂಡ ಸರಿ ಇಲ್ವಾ? ಈ ಪ್ರಶ್ನೆ ಇದೆ. ಯುದ್ಧ ಪ್ರಾರಂಭ ಆಗಿದ್ದು 2 ರಾಷ್ಟ್ರಗಳ ಜಂಟಿ ಕಾರ್ಯಾಚರಣೆಯ ಮೂಲಕ, ಇರಾನ್ ಮೇಲೆ ಅಟ್ಯಾಕ್ ಮಾಡುವ ಮೂಲಕ. ಆದರೆ ಯುದ್ಧದ ಭೀಕರತೆ ದಿನೇ ದಿನೇ ಜಾಸ್ತಿ ಆದಂಗೆ ಯಾಕೋ ಅಮೆರಿಕಾದಿಂದ ಇಸ್ರೇಲ್ ಅಂತರ ಕಾಯ್ದುಕೊಳ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಈಗ ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಸ್ರೇಲ್ನ ನಡೆ ಏನು ಅನ್ನೋದು ಈ ಕ್ಷಣಕ್ಕೂ ಕೂಡ ಕುತೂಹಲವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಇಸ್ರೇಲ್ನಿಂದ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಇನ್ನೂ ತನಕ ಹೊರಬಿದ್ದಿಲ್ಲ. ಒಪ್ಕೊಂಡಿದೆಯಾ ಇಲ್ವಾ ಅದ್ರ ಬಗ್ಗೆ ಕೂಡ ಸ್ಪಷ್ಟೀಕರಣ ಇಲ್ಲ. ಹಾಗಾಗಿ ಇಸ್ರೇಲ್ನ ನಡೆ ಸದ್ಯಕ್ಕಿರುವಂಥ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಡಿಜಿಟಲ್ ಎಡಿಟರ್ ದಿಲೀಪ್ ಮತ್ತೊಮ್ಮೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ನೀವೇ ಹೇಳ್ದಂಗೆ ಸಮಾಧಾನಕರ ವಿಚಾರ ತಾತ್ಕಾಲಿಕವಾಗಿ ಕದನ ವಿರಾಮ ಅಂತ. ಬಟ್ ಈಗ ಪ್ರಶ್ನೆ ಇರೋದು ಇಸ್ರೇಲ್ನ ನಡೆ ಏನು ಅಂತ. ಇದು ಕುತೂಹಲ ಇದೆ. ಯಾಕಂದ್ರೆ ಇಲ್ಲಿ ತನಕ ಅಧಿಕೃತ ಹೇಳಿಕೆನೇ ಬಿಡುಗಡೆ ಆಗ್ಲಿಲ್ಲ ಅಂತ. ಅಮೆರಿಕದ ಆಬ್ಜೆಕ್ಟಿವ್ಸ್ ಅಂದ್ರೆ ಈ ಯುದ್ಧದ ವಿಚಾರವಾಗಿ ಇರಾನ್ ವಿಚಾರವಾಗಿ ಅಮೆರಿಕದ ಪ್ರಶ್ನೆಗಳಿದ್ದು ನೀವು ಇನ್ನೊಂದು ಕುತೂಹಲ ಏನಂತಂದ್ರೆ, ಈಗ ಇರಾನ್ನೇ 10 ಷರತ್ತುಗಳು ಹಾಕಿರೋದ ಅಮೆರಿಕ ಹಾಕಿರೋದ ಅನ್ನೋದು ಕುತೂಹಲ ಇರೋದು. ಹೌದು ಶ್ರುತಿ, ಏನಂದ್ರೆ ಈ ಒಂದು ಯುದ್ಧದ ಆಬ್ಜೆಕ್ಟಿವ್ಸ್ ಅಂತ ಏನ್ ಕರಿತೀವಿ, ಏನೊಂದು ಷರತ್ತುಗಳಿಗೆ ಅಂತ ಬಂದ್ರೆ, ಮತ್ತೆ ಅಮೆರಿಕದ ಕಳಕಳಿಗಳು ಅಂತ ಬಂದ್ರೆ, ಪ್ರಮುಖವಾಗಿ ಅಮೆರಿಕದ ಕಳಕಳಿ ಇದ್ದಿದ್ದೇನೆಂದ್ರೆ ಅವರು ಅಣುಬಾಂಬ್ ಅನ್ನ ತಯಾರು ಮಾಡ್ತಾ ಇದ್ದಾರೆ ಇರಾನ್ನವರು. ಜೊತೆಗೆ ಇರಾನ್ ನಿಂದ ಅತಿ ದೂರದ ಖಂಡಾಂತರ ಕ್ಷಿಪಣಿಗಳೇನಿದಾವೆ, ಖಂಡಾಂತರ ಕ್ಷಿಪಣಿಗಳು ಅತಿ ದೂರದ್ದೇ, ಅದರಲ್ಲೂ ಕೂಡ ಸಾವಿರಾರು ಕಿಲೋಮೀಟರ್ ದೂರ ಸಾಗುವಂತ ಖಂಡಾಂತರ ಕ್ಷಿಪಣಿಗಳನ್ನ ಅಭಿವೃದ್ಧಿ ಮಾಡ್ತಿದ್ದಾರೆ. ಆ ಖಂಡಾಂತರ ಕ್ಷಿಪಣಿಗಳು ಯುರೋಪ್ ವರೆಗೂ ತಲುಪುವಂತ ಸಾಧ್ಯತೆ ಇದೆ ಅನ್ನೋದು ಅಮೆರಿಕದ ಒಂದು ಕಳಕಳಿಯಾಗಿತ್ತು. ಜೊತೆಗೆ ಏನೊಂದು ಹೌತಿ, ಹಮಾಸ್ ಮತ್ತೆ ಹಿಜ್ಬುಲ್ಲಾ ಉಗ್ರರಿಗೆ ನೆರವು ನೀಡ್ತಾ ಇದೆ ಇರಾನ್ ಅನ್ನೋದು ಅಮೆರಿಕದ ಕಳಕಳಿಯಾಗಿತ್ತು. ಈ 3 ಅಮೆರಿಕದ ಅತಿ ದೊಡ್ಡ ಒಂದು ಸವಾಲ್ಗಳಾಗಿದ್ರೆ, ಇತ್ತ ಇಸ್ರೇಲ್ನ ಸವಾಲೇ ಬೇರೆ. ಯಾಕಂದ್ರೆ ಇಸ್ರೇಲ್ಗೆ ಇದ್ದಿದ್ದಂತ ದೊಡ್ಡ ಪ್ರಶ್ನೆ ಏನಂದ್ರೆ, ಅದು ತನ್ನ ಅಸ್ತಿತ್ವಕ್ಕಾಗಿ ಇರಾನ್ ಹೋರಾಟ ಮಾಡ್ತಿದ್ದು. ಇರಾನ್ ನೇರ ಹೇಳಿತ್ತು, ನಾವು ಇಸ್ರೇಲ್ ಅನ್ನ ವಿಶ್ವ ಭೂಪಟದಿಂದ ಅಳಿಸಿ ಹಾಕದೇ ನಮ್ಮ ಉದ್ದೇಶ ಅಂತ. ಆ ಕಾರಣದಿಂದಾಗಿ ಇಸ್ರೇಲ್ ಹೋರಾಟ ಮಾಡ್ತಿದ್ದು ತಮ್ಮ ಅಸ್ತಿತ್ವದ ಉಳಿವಿಗಾಗಿ. ಇದೀಗ ಒಂದು ಕದನ ವಿರಾಮ ಜಾರಿಯಾಗಿರೋದ್ರಿಂದಾಗಿ ಇದರಿಂದ ಇಸ್ರೇಲ್ಗೆ ಏನಂತ ದೊಡ್ಡ ಮಟ್ಟದ ಬದಲಾವಣೆ ಆಗೋದಿಲ್ಲ. ಯಾಕಂದ್ರೆ ಆ ಪ್ರಾಂತದಲ್ಲಿ ಆ ಒಂದು ದೇಶದ ಒಟ್ಟಿಗೆ ಇರ್ಬೇಕಾದಂತ ಇಸ್ರೇಲ್ಗೆ ಇದು ಒಂದು ರೀತಿಯಾದಂತ ಮಗ್ಗುಲ ಮುಳ್ಳೆ. ಹಾಗಾಗಿ ಇಸ್ರೇಲ್ ಇದುವರೆಗೂ ಯಾವುದೇ ಒಂದು ಅಧಿಕೃತ ಹೇಳಿಕೆಯನ್ನ ನೀಡಿಲ್ಲ. ಜೊತೆಗೆ ಈ ಒಂದು ಕದನ ವಿರಾಮ ಅನ್ನೋದಿದೆಯಲ್ಲ, ಈ ಕದನ ವಿರಾಮ ಪ್ರಸ್ತಾಪದಲ್ಲಿ ಏನೊಂದು ಪ್ರಮುಖವಾಗಿ 10 ಷರತ್ತುಗಳನ್ನ ಅಮೆರಿಕ ವಿಧಿಸಿರೋದು, ಅದಕ್ಕೆ ಪ್ರತಿಯಾಗಿ 10 ಷರತ್ತುಗಳನ್ನ ಇರಾನ್ ಕೂಡ ವಿಧಿಸಿದೆಯಲ್ಲ, ಈ 10 ಷರತ್ತುಗಳನ್ನ ಪಾಲನೆ ಮಾಡೋದೇ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಅನ್ನೋದು ಒಂದು ರೀತಿಯಾದಂತಹ ಈ ಜಿಯೋ ಪಾಲಿಟಿಕ್ಸ್ ತಜ್ಞರ ವಿಶ್ಲೇಷಣೆ ಕೇಳ್ಬರ್ತಿದೆ ಶ್ರುತಿ. ಯಾಕೆಂದ್ರೆ ಈ 10 ಷರತ್ತುಗಳೇನಿದೆ, ಆ 10 ಷರತ್ತುಗಳನ್ನ ಇರಾನ್ ಸ್ಪಷ್ಟವಾಗಿ ಪಾಲಿಸಕ್ ಶುರುವಾದ್ರೆ ಅದು ಒಂದು ರೀತಿ ಅಲ್ಲದ ಆವಿನಂತಾಗುತ್ತೆ. ಇನ್ನ ಇರಾನ್ ವಿಧಿಸಿರುವಂತ ಷರತ್ತುಗಳನ್ನ ಏನಾದ್ರು ಅಮೆರಿಕ ಒಪ್ಪಕ್ಕೆ ಕೂತ್ಕೊಂಡ್ರೆ ವಿಶ್ವ ಮಟ್ಟದಲ್ಲಿ ಅಮೆರಿಕಾಗೆ ದೊಡ್ಡ ಮಟ್ಟದ ಮುಖಭಂಗ ಎದುರಾಗುತ್ತೆ. ಯಾಕಂದ್ರೆ ಇರಾನ್ ವಿಧಿಸಿರುವಂತ ಷರತ್ತುಗಳು ಅಷ್ಟು ಕಠಿಣವಾಗಿದ್ದಾವೆ. ಮತ್ತೆ ಈ ರೀತಿಯಾದಂತ ಷರತ್ತು ಮತ್ತೆ ಪ್ರತಿ ಷರತ್ತುಗಳು ಏನಿದೆಯಲ್ಲ, ಇದನ್ನ ಒಂದ್ ರೀತಿ ಇರಾನ್ನ ದೊಡ್ಡ ಮಟ್ಟದ ಬೇಡಿಕೆ ಅಂತ ಹೇಳ್ಬೋದು. ಈ ಬೇಡಿಕೆಗಳನ್ನ ಅಮೆರಿಕ ಮುಂದಿನ ದಿನಗಳ ಮಣಿಯ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಹಾಗಾಗಿ ಈ ಒಂದು 2 ವಾರಗಳ ಕದನ ವಿರಾಮ ಏನಿದೆ, ಈ ಸಂದರ್ಭದಲ್ಲಿ ಪಾಕಿಸ್ತಾನ ಇರ್ಬೋದು, ಟರ್ಕಿ ಇರ್ಬೋದು, ಮತ್ತೆ ಈಜಿಪ್ಟ್, ಈ ಎಲ್ಲ ರಾಷ್ಟ್ರಗಳ ಮಧ್ಯಸ್ಥಿಕೆಯಲ್ಲಿ ಏನೊಂದು ಸಂಧಾನ ಮಾತುಕತೆ ನಡೆಯುತ್ತೆ, ಆ ಸಂಧಾನ ಮಾತುಕತೆ ಎಷ್ಟು ಮಟ್ಟಿಗೆ ಫಲಪ್ರದ ಆಗುತ್ತೆ ಅನ್ನೋದ್ರ ಆಧಾರದ ಮೇಲೆ ಯುದ್ಧ ಮುಂದುವರಿಯುತ್ತಾ ಅಥವಾ ಇಲ್ಲ ಅನ್ನೋದು ನಿರ್ಧಾರ ಆಗ್ಬೋದಾಗಿದೆ ಶ್ರುತಿ. ಓಕೆ ದಿಲೀಪ್.